ಭಾರತೀಯ ಸಂಪ್ರದಾಯ ಮದುವೆಗಳಲ್ಲಿ 3 ಭಾಗ: ಮಾಂಗಲ್ಯ ಧಾರಣೆ, ಸಪ್ತಪದಿ, ಅರುಂಧತಿ ನಕ್ಷತ್ರ ದರ್ಶನ. ಅರುಂಧತಿ ನಕ್ಷತ್ರ ದರ್ಶನದಿಂದ ಮದುವೆಯ ವಿಧಿವಿಧಾನಗಳನ್ನೋದು ಮುಗಿಯುತ್ತೆ. ಇಷ್ಟಕ್ಕೂ ಅರುಂಧತಿ ನಕ್ಷತ್ರ ದರ್ಶನ ಏನಕ್ಕೆ ಮಾಡಿಸ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅರುಂಧತಿ ದೇವಿ ಸಾಮಾನ್ಯರಾದಂಥವರಲ್ಲ. ನಮ್ಮ ಋಷಿಗಳಲ್ಲಿ ಮೊದಲನೇ ಋಷಿ, ಸಪ್ತಋಷಿಯಲ್ಲಿ ಮೊದಲನೇ ಋಷಿ ಆಗಿರುವಂತಹ ವಸಿಷ್ಠ ಮಹರ್ಷಿಯ ಧರ್ಮಪತ್ನಿ. ಮಹಾಪತಿವ್ರತೆಯರಲ್ಲೂ ನಾವು ಮೊದಲನೇದಾಗಿ ಸ್ಮರಣೆ ಮಾಡಿಕೊಳ್ಳುವಂತಹದ್ದು ಅರುಂಧತಿ ದೇವಿ. ನೋಡಿ, ಯಾವುದೇ ಮನುಷ್ಯನ ಜೀವನದಲ್ಲಿ ಮದುವೆ ಅನ್ನೋದು ಬಹಳ ಅದ್ಭುತವಾದ ಒಂದು ಘಟ್ಟ. ಮದುವೆ ಅನ್ನೋದು ಕೇವಲ ಲೌಕಿಕವಾದ ಸುಖಕ್ಕೆ ಮಾತ್ರ ಅಲ್ಲ, ಧರ್ಮ, ಅರ್ಥ, ಕಾಮದಿಂದ ಮೋಕ್ಷವನ್ನು ಪಡೆಯೋದಕ್ಕೆ ಮದುವೆಯ ಮುಖ್ಯ ಉದ್ದೇಶ. ಮೋಕ್ಷವನ್ನು ಪಡೆಯೋದಂದ್ರೆ ಭಗವಂತನನ್ನು ಸೇರೋದು. ಭಗವಂತನನ್ನು ಸೇರ್ಬೇಕಂದ್ರೆ ನಮ್ಮ ಮಧ್ಯೆ ಒಂದು ಸೇತುವೆಯಾಗಿ ಆಗೋದಾಗ ಋಷಿಗಳ ಮೂಲಕ ನಮಗೆ ಭಗವಂತನ ರೂಪ, ಸ್ತೋತ್ರ, ತಂತ್ರ, ಮಂತ್ರ, ಯಂತ್ರ ಅನ್ನೋದು ಬಂದಿದೆ. ಆದ್ರಿಂದ ಗೃಹಸ್ಥಾಶ್ರಮ ಪ್ರವೇಶ ಮಾಡ್ತಾ ಇರುವಂತಹ ವಧುವರರು ಅರುಂಧತಿ ವಸಿಷ್ಠರ ದರ್ಶನವನ್ನು ಪಡೆದು ಅವರ ಅನುಗ್ರಹವನ್ನು ಪಡೆದ್ರೆ ಅವ್ರ ಜೀವನ ಸುಲಭವಾಗಿರುತ್ತೆ ಅನ್ನುವಂಥ ಒಂದು ಕಾರಣದಿಂದ ನಮ್ಮ ದೊಡ್ಡವರು ಅರುಂಧತಿ ನಕ್ಷತ್ರ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು. ಅರುಂಧತಿ ದೇವಿ ಸಾಮಾನ್ಯರಾದಂಥವರೆಲ್ಲ. ಸಾಕ್ಷಾತ್ ಸೀತಾಮಾತೆಗೂ ಗೃಹಸ್ಥಾಶ್ರಮದ ಧರ್ಮಗಳು ಮತ್ತು ಪತಿವ್ರತ ಧರ್ಮವನ್ನು ಹೇಳ್ಕೊಟ್ಟಂತಹ ಮಹಾತಾಯಿ ಅರುಂಧತಿ ದೇವಿ. ಆದ್ರಿಂದ ನಮ್ಮ ಸನಾತನ ಧರ್ಮದಲ್ಲಿ ಇರುವಂತಹ ಪ್ರತಿಯೊಂದು ಆಚರಣೆ ಹಿಂದ್ಗಡೆ ಒಂದು ಅದ್ಭುತವಾದ ರಹಸ್ಯ ಅನ್ನೋದು ಇರುತ್ತೆ. ಶ್ರೀಮಾತ್ರೆ ನಮಃ.